ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶಾಸಕ HC ಬಾಲಕೃಷ್ಣರವರ ಕಚೇರಿಯಲ್ಲಿ ಕುದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡ ಲೋಕೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಬುರುಡೆ ಬಿಟ್ಟುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿಕೊಂಡು ಮಾತನಾಡುತ್ತಾರೆ, ಯಾವುದಕ್ಕೂ ದಾಖಲೆಗಳನ್ನು ತೋರಿಸುವುದಿಲ್ಲ, ಸುಮ್ಮನೆ ಆರೋಪ ಮಾಡುತ್ತಾರೆ ಎಂದರು. ಈಗ ಇವತ್ತಿನ ಪ್ರೆಸ್ ಮೀಟ್ ವಿಚಾರ ಏನು ಅಂದರೆ, ಸನ್ಮಾನ್ಯ ಮಾಜಿ ಶಾಸಕರು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾವ್ರೆ. ಆ ವಿಚಾರವಾಗಿ ಒಂದು 2-3 ವಿಚಾರ ಇದೆ. ಆ ವಿಚಾರಕ್ಕೆ ನಾವು ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತ ಕರೆದಿದ್ದೀನಿ. ನಾನು ಒಬ್ಬ ಕುದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೀಡ್ರು, ಲೋಕಲ್ಲು, ಕುದೂರು ಟೌನು. ನಮ್ಮ ವೈಫ್ ಪಂಚಾಯತ್ ಮೆಂಬರ್ ಆಗಿದ್ದರು, ಲೋಕೇಶ್ ಅಂತ. ಮಾಜಿ ಶಾಸಕರು 2018ರಿಂದ 23ರಲ್ಲಿ ಅವ್ರ ಸಾಧನೆ ಏನು ಅಂತ ಅವರೇ ಹೇಳಬೇಕು. ಒಂದು ಪಾಯಿಂಟು, ಎಲ್ಲ ಪತ್ರಕರ್ತರು ಒಂದೇ, ನನ್ನ ಅಭಿಪ್ರಾಯ. ಪತ್ರಕರ್ತರು ಅಂದರೆ ಬೇರೆ ಬೇರೆ ಏನಿಲ್ಲ. ಸೋಕಾಲ್ಡ್ ಪತ್ರಕರ್ತ ಅಂತ ಮಾತಾಡ್ತಾರೆ. ಅವ್ರ ಜೊತೆ ಏನು ಸೋಕಾಲ್ಡ್ ಪತ್ರಕರ್ತ ಅಂದರೆ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಮಾಧ್ಯಮದವ್ರಿಗೆ ಒಂದು ಗೌರವ ಕೊಡೋದು ಮೊದಲು ಕಲಿಬೇಕು. ಏನೇ ಇರ್ಬೋದೇನೋ ಮಾಜಿ ಶಾಸಕರು ಮಾಧ್ಯಮದವ್ರ ಬಗ್ಗೆ ಮೊದಲು ಗೌರವ ಕೊಡೋದು ಕಲಿಬೇಕು. ಡಿಂಗ್ ಡ್ಯಾಂಗ್ ಬಾಬಣ್ಣ 2018ರಿಂದ 23 ತನಕ ಅವ್ರ ಪರವಾಗಿ ಏನೇನು ಮಾಡಿದ್ರು, ಇರೋದು ತೋರಿಸೋರು, ಮಾಡೋರು, ಇಲ್ಲ ವಿಚಾರ ಅವ್ರ ಪರನೂ ಮಾಡಿದ್ರು. ಈಗ ಬಾಲಣ್ಣನ ಪರ ಏನು ಕೆಲಸ ಮಾಡ್ತಿರೋದು ತೋರಿಸ್ತಾವ್ರೆ ಹೊರತು ಅಂದರೆ ಬೇರೆ ಏನು ತೋರಿಸ್ತಾ ಇಲ್ಲ. ಡಿಂಗ್ ಡ್ಯಾಂಗು ಅಂದ್ರೆ ಅದೇನು ಅರ್ಥ ಅಂತ ನಂಗೆ ಗೊತ್ತಿಲ್ಲ. ಒಬ್ಬ ಮಾಧ್ಯಮದವ್ರನ್ನ ಡಿಂಗ್ ಡ್ಯಾಂಗ್ ಅಂತಾರೆ ಅಂದರೆ ಎಲ್ಲೂ ಬಂದು ಪ್ರಜಾಪ್ರಭುತ್ವ, ಎಲ್ಲಿ ಬಂದು ನಿಂತ್ಕಡೆ ಇದೆ ಪ್ರಜಾಪ್ರಭುತ್ವ ಅಂತ ನನಗೆ ಅರ್ಥ ಆಗಿಲ್ಲ. ನಾನು ಎಲ್ಲ ಮಾಧ್ಯಮದವ್ರಿಗೂ ಹೇಳಿ ಏನಾದ್ರು ಅಂದರೆ, ನಾವು ತಪ್ಪು ಮಾಡೋದು ನೀವು ತಿದ್ದಿ, ನಿಮ್ಗೆ ತಿದ್ದಕ್ಕೆ ನಿಮ್ಮ ಧರ್ಮ, ನಿಮ್ಗೆ ಅದು ಇದಿದೆ. ಮಾಧ್ಯಮದವ್ರು ಯಾರಿಗೂ ಸೇರಿಸಿ ಮಾತಾಡ್ತಾರೆ ಅಂದರೆ ಅದು ಗೌರವ ತರಲ್ಲ ಅಂತ ನನಗೆ ಅನ್ನಿಸ್ತದೆ. ಆ ವಿಚಾರದಲ್ಲಿ ಮಾಧ್ಯಮದವ್ರನ್ನ ಕ್ಷಮಾಪಣೆ ಕೇಳಬೇಕು. ಆಯಿತು, ನಾನು ಹೇಳಿ ತಪ್ಪು ಅಂತ ಅವರು ಕ್ಷಮಾಪಣೆ ಕೇಳಬೇಕು. ಯಾಕೆಂದರೆ ಯಾರನ್ನ ಅಲ್ಲಿ ಯಾರನ್ನ ಹೇಳೋರು, ಸೋಕಾಲ್ಡ್ ಪತ್ರಕರ್ತರು ಅಂತ ಯಾರು ಹೇಳೋದು ನನಗೆ ಗೊತ್ತಿಲ್ಲ. ಡಿಂಗ್ ಡ್ಯಾಂಗ್ ಬಾಬಣ್ಣ ಅಂತ ಹೆಸರು ಹೇಳೋರು, ಬಾಬಣ್ಣನ ಹೆಸರು ಡಿಂಗ್ ಡ್ಯಾಂಗ್ ಅಂತ ಹೇಳೋರೆ. ಪಾಪ ಅದು ಏನು ಉದ್ದೇಶಕ್ಕೆ ಹೇಳೋರು. 2018ರಿಂದ 23 ತನಕ ಮರ್ತ್ಬಿಟ್ಟವ್ರು. ಅವರು ಏನೇನು ಮಾಡಿದ್ರು ಬಾಬಣ್ಣ ಅಂತ ಅವರು ಮರ್ತ್ಬಿಟ್ಟವ್ರೆ. ಅದು ಅವ್ರು ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಅದು ಬಿಡಿ, ಅದು ಅವರು ದೇವರೊಬ್ಬ ನೋಡ್ಕೊತಾನೆ. ಮಾಧ್ಯಮದವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಅವ್ರಿಗೆ ಒಳ್ಳೆಯದು, ಇಲ್ಲ ಮುಂದೆ ಒಂದು ದಿನ ಅನುಭವಿಸ್ತಾರೆ ವಿಚಾರ. ಇನ್ನು ಕುದೂರು ವಿಚಾರಕ್ಕೆ ಬಂದರೆ, ಬ್ಯಾಂಕಿಂಗ್ ವಿಚಾರ ಎತ್ಕೋತಾರೆ. 18 ಕೋಟಿ ಹಗರಣ ಆಗ್ಬಿಟ್ಟೈತೆ, 18 ಕೋಟಿ ಹಗರಣ ಆಗ್ತದೆ. ಅಲ್ಲಿ ಏನು ನಡೆದಿದೆ, ಏನಾಗದೆ ಅಂತ ಒಂದಿಷ್ಟು ಮಾಹಿತಿ ಇಲ್ಲ ಇರೋಲ್ಲ. ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ. ಅವ್ರು ತೂಕವಾಗಿ ನೆಡ್ಕೋಬೇಕು. ತಮ್ಮಾಜಣ್ಣವ್ರ ಬಗ್ಗೆ ಸ್ವಾಮೀಜಿಯವರೊಬ್ಬರು ಹೇಳ್ತಾರೆ. ಇದೇ ಮೊನ್ನೆ ಅವರು ಪಕ್ಕದಲ್ಲೇ ಕೂತಿರ್ತಾರೆ. ಅವ್ರ ಬಗ್ಗೆ ಎಷ್ಟು ತಮ್ಮಾಜಣ್ಣ ಹೆಂಗೆ ಏನು ಅಂತ ತಮ್ಮಾಜಣ್ಣ ಸ್ವಾಮೀಜಿಯವರು ಹೇಳ್ತಾರೆ. ಬಾಲಣ್ಣ ಅವ್ರಿಗೆ, ನಿಮ್ಮ ತಮ್ಮ ಅಂತ ನನಗೆ ಗೊತ್ತಿರಲಿಲ್ಲ, ಭಾರಿ ಎಫೆಕ್ಟು ಮನುಷ್ಯರು, ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆಯ ಜಿನಿಯನ್ನು, ಸ್ವಾಭಿಮಾನದಿಂದ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಇವ್ರು ಬರ್ತಾರೆ, ಬಂದು ತಮ್ಮಾಜಿನ ಏಕವಚನದಲ್ಲಿ ಮಾತಾಡ್ತಾರೆ. ಅಷ್ಟು ಲೂಟಿ ಆಗ್ಬಿಟ್ಟೈತೆ, ಇಷ್ಟು ಲೂಟಿ ಆಗ್ಬಿಟ್ಟೈತೆ. ಯಾವುದಲ್ಲ ಒಂದೇ ಒಂದು ಇದುವರೆಗೂ ಒಂದು ಕಿಂಚಿತ್ತು ಕ್ಲೂ ಕೊಟ್ಟಿದ್ರೆ ನಾವು ಅವ್ರಿಗೆ ಏನು ಹೇಳ್ತಾರೆ ಅದಕ್ಕೆ ಬರ್ತಾರೆ, ಗಾಳಿ ಗುಂಡು ಹೊಡಿತಾರೆ, ಹೋಗ್ತಾರೆ. 18 ಕೋಟಿ ಕುದೂರ್ದು CBI ತನಿಖೆ ಕೊಡ್ಬೋದಾಯ್ತಲ್ಲ. ಇವ್ರದ್ದೇ ಸೆಂಟ್ರಲ್ ಗೌರ್ಮೆಂಟು, ಇವ್ರದ್ದೇ ನಾಯಕರು, ಮಿನಿಸ್ಟ್ರು. ಯಾಕೆ ಬುರುಡೆ ಬಿಡ್ತಾರೆ ಬಂದು? ಜನಕ್ಕೆ ದಿಕ್ಕು ತಪ್ಪಿಸೋದು ಯಾಕೆ? ಅಲ್ಲಿ ಏನಾದ್ರು ಅವ್ಯವಹಾರ ಆಗಿದ್ರೆ ಕೊಡಲಿ, ಇವತ್ತು ಏನಿಲ್ಲ ಕೊಡಲಿ. ಸುಮ್ಮನೆ 18 ಕೋಟಿ ಅಂದರು. 18 ಕೋಟಿನ ಎಷ್ಟು ಕೋಟಿ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ, ವಾಸ್ತವಾಂಶನೇ ಗೊತ್ತಿಲ್ಲ. ಬರೋದು, ಬಂದು ಗಾಳಿ ಗುಂಡೊಡೆಯೋದು, ಹೋಗೋದು. ಗಾಳಿಯಲ್ಲಿ ಗುಂಡೊಡೆಯೋದು. ಅಮಾಸೆಗೆ ಒಂದ್ಸತಿ, ಪೌರ್ಣಮಿಗೆ ಒಂದ್ಸತಿ ಬರೋದು, ಒಂದ್ಸತಿ ಬಂದ್ಬಿಟ್ಟು ಕಾಲು ಹಾಕೊಂಡು ಕೂತ್ಕೊಂಡು ಕಾಲು ಆಡಿಸ್ಕೊಂಡು ಬಾಲಣ್ಣವ್ರನ್ನ ತಮ್ಮಾಜಣ್ಣವ್ರನ್ನ ಏಕವಚನದಲ್ಲಿ ಮಾತಾಡ್ಸೋದು, ಹೋಗೋದು. ಅದು ಒಂದು. ಆಮೇಲೆ ಇನ್ನೊಂದು ಯಾವುದೋ ಕುದೂರು ಜಾಗದ ವಿಚಾರ. ಜಾಗ ಅದು ವಾಸ್ತವಾಂಶ ಯಾರೋ ಒಬ್ಬರು ಪೂಜಾರಿ ಹೆಸರು ಇರ್ತದೆ. ಅದನ್ನು ರಿಜಿಸ್ಟ್ರು ನಮ್ಮ ಲೀಡರ್ಗಳು ಯಾರೋ ರಿಜಿಸ್ಟ್ರು ಮಾಡ್ಕೋತಾರೆ. ಅವ್ರು ಯಾರೋ ನಮ್ಮ ಲೀಡ್ರ್ ಹೆಸರು ರಿಜಿಸ್ಟ್ರ್ ಮಾಡ್ಕೊಂಡ್ರೆ ಅವ್ರು ನಮ್ಮ ಲೀಡ್ರ್ಗಳು ಗೊತ್ತು. ಅದಕ್ಕೂ ಬಾಲಣ್ಣನ ಏನು ಸಂಬಂಧ? ಹೊಡ್ಕೊಂಬಿಟ್ಟವ್ರೆ ಕುದೂರು ದೇವಸ್ಥಾನ ಜಾಗನ MLA ಅವರು. ಏನು ತೂಕ ಬೇಡ, ಬರಲಿ ವಾಸ್ತವ ತರಲಿ. ಅವ್ರು ಏನನ್ನ ಒಂದೇ ಒಂದು ದಾಖಲಾತಿ ತಂದೆ ಒಂದೇ ಒಂದು ಪ್ರೂವ್ ಮಾಡಿಬಿಟ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀವಿ. ನೀವು ಮಾಧ್ಯಮದವ್ರನ್ನ ಕೇಳಬೇಕು ಅವನ್ನ, ಸರ್ ಯಾವ್ದಾರು ಒಂದು ದಾಖಲಾತಿ ಬಿಡುಗಡೆ ಮಾಡಿ, ನೀವು ಇಷ್ಟು ಸತಿ ಪ್ರೆಸ್ ಮೀಟ್ ಮಾಡಿದ್ದೀರಾ, ಅದು 600 ಕೋಟಿ. ಇವರು MLA ಆಗಿದ್ರು 2018ರಿಂದ 23 ತನಕ. 600 ಕೋಟಿಗೆ ಒಂದು ದಿನನೂ ಪ್ರೆಸ್ ಮೀಟ್ ಮಾಡಲಿಲ್ಲ ಅವರು. ಸೆಷನಲ್ಲಿ ಒಂದಿನೂ ಮಾತಾಡಲಿಲ್ಲ.
ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹಿಂಗೆ 600 ಕೋಟಿ ಹಗರಣ ಆಗದೆ ತನಿಖೆ ಮಾಡಿ ಅಂತ ಒಂದು ಪ್ರಶ್ನೆ ಹಾಕಿದ್ರು ಸವಾಲು ಹಾಕ್ತೀವಿ, ಮಾಡಲಿ ತೆಗೀರಿ. 600 ಕೋಟಿ ಇದೀರ ತೆಗೆದಿದ್ರೆ ಹೇಳಿ ಸರ್ ನೀವು. ಒಂದೇ 2018ರಿಂದ 23ರಲ್ಲಿ ಸೆಷನಲ್ಲಿ ರೈಸ್ ಮಾಡ್ಬೋದಾಯ್ತು. ಇವರೇ MLA ಆಗಿದ್ರು. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹಿಂಗೆ 600 ಕೋಟಿ ತಿಂದುಬಿಟ್ಟಾರೆ, ಲೂಟಿ ಹೊಡೆದ್ಬಿಟ್ಟಾರೆ ಅಂತ ಸುಮ್ಮನೆ ಬರೋದು, ಬುರುಡೆ ಬಿಡೋದು, ಸಾರ್ವಜನಿಕರು ದಿಕ್ಕು ತಪ್ಪಿಸೋದು. ಇದಾ ಬನ್ನಿ ರಂಗಸ್ವಾಮಿ ದೇವಸ್ಥಾನಕ್ಕೆ ಯಾಕೆ ಸುಮ್ಮನೆ ಜನ ದಿಕ್ಕು ತಪ್ಪಿಸ್ತಾರೆ? 600 ಕೋಟಿ ಹೇಳಿದ್ರೆ ಉಪ್ಪು ತಿಂದವ್ರು ನೀರು ಕುಡಿದ್ದಾರೆ. MLA ಅವರು ಅದನ್ನೇ ಹೇಳಿದ್ದು. ಇವ್ರು ಬರೇ ಪುಸ್ಕಟ್ಟೆ ಬರೋದು, ಬುರುಡೆ ಬಿಡೋದು, ನಾನು ಪ್ರೆಸ್ ಮೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳೋದು, ಹೋಯ್ತಾ ಇರೋದು. ಇವ್ರು MLA ಆಗಿದೆ ಯಾಕಪ್ಪ ಮಾಡಲಿಲ್ಲ? ಮಾಡೋಕ್ಕೆ ಶಕ್ತಿ ಇರಲಿಲ್ಲ ಇವರು ಅವತ್ತು. ಆಮೇಲೆ ನಾನು 52,000 ಲೀಡರ್ ಗೆದ್ದುಬಿಟ್ಟೆ. ಗಿಫ್ಟ್ ಕಾರ್ಡ್ MLA ಇವರು ಅಂತ. ಯಾಕ್ರಿ ಮಾಗಡಿ ಜನನ ಗಿಫ್ಟ್ ಕಾರ್ಡ್ ಹೋಲಿಸ್ತೀರ? ಜನ ಓಟ್ ಹಾಕೋರೆ. ಜನ ಓಟ್ ಹಾಕಿದ್ದೇನಕ್ಕೆ? ಬಾಲಣ್ಣ ಕರೋನಾದಲ್ಲಿ ಯಾವ್ಯಾವ ಥರ ಮನೆ ಸುತ್ತಿದ್ರು ಅಂದರೆ ಅವ್ರೊಬ್ರಿಗೆ ಗೊತ್ತು, ಸಹಾಯ ಪಡೆದಿರೋರ್ಗೆ ಗೊತ್ತು. ಬಾಲಣ್ಣ ನೀವು ಗಿಫ್ಟ್ ಕಾರ್ಡ್ ಕೊಟ್ಟು MLA ಆಗೋರು ಅಂತೀರಲ್ಲ, ಜನಕ್ಕೆ ಮಾಗಡಿ ಜನಕ್ಕೆ ನೀವು ಅವಮಾನ ಮಾಡ್ತಿದ್ದೀರಾ. ಮಾಗಡಿ ಜನನ ನೀವು ಅವಮಾನ ಮಾಡ್ತಿದ್ದೀರಾ. ಎಷ್ಟು ಸತಿ ಹೇಳ್ತೀರಾ ಅದನ್ನ ಗಿಫ್ಟ್ ಕಾರ್ಡ್ ಅಂತ? ಗಿಫ್ಟ್ ಕೊಟ್ಟಿದ್ದಕ್ಕೆ ಜನ ಓಟ್ ಹಾಕಿದ್ರಾ? ಯಾಕೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕಲಿಲ್ಲ? ಚೆನ್ನಾಗಿ ಗಿಫ್ಟ್ ಕೊಟ್ರೆ ತೂಕವಾಗಿ ಮಾತಾಡ್ರಿ. ಗಿಫ್ಟ್ ಕೊಟ್ಟಿದ್ದೆ ಓಟ್ ಹಾಕ್ಬಿಟ್ರು. ಗಿಫ್ಟ್ಗೆಲ್ಲ ಓಟ್ ಹಾಕಿದ್ದು, ಕಾರಣದಲ್ಲಿ ಕೆಲಸ ಮಾಡಿದ್ದೆ ಓಟ್ ಹಾಕಿದ್ದು. ಸಿದ್ದರಾಮಯ್ಯವ್ರು ಕರೆಸಿದ್ರು, DK ಶಿವಕುಮಾರ್ನವ್ರು ಕರೆಸಿದ್ರು. ಏನೇನು ಮಾಡೋರು ಅಂತ ನೀವೇ ತೆಗೀರಿ. ಇವ್ರು 2018ರಿಂದ 23 ಕಾರಣದಲ್ಲಿ ಎಲ್ಲಿದ್ರು ಇವರು? ಏನು ಮಾಡ್ತಿದ್ರು? ಯಾರಿಗಾರ ಕಿಟ್ ಕೊಟ್ರಾ? ಎಲ್ಲ ಒಂದು ಕಡೆ ಕೊಟ್ಟರು. ಇವರು ಹೋಗಿ ಈಗಲ್ಟನೆ ಕ್ರಿಕೆಟ್ ಆಡ್ಕೊಂಡು ಹೇಳ್ಬಾರ್ದು. ಏನೇನು ಮಾಡ್ತಿದ್ದು ಇವ್ರಿಗೆ ಗೊತ್ತು. ನಮ್ಮ ಹುಡುಗ ಒಬ್ಬ ತಿರುಮಲೇಶ ಅಂತ ಕುದೂರವನು. ಅವನು ನಾವು ದಡದಲ್ಲಿದ್ದಾಗ ನಮ್ಮ ಜೊತೆ ಓಡಾಡ್ತಿದ್ದ. ಬಾಲಣ್ಣಗೆ ತುಂಬ ಬೇಕಾದವು. ಕಾರಣದಲ್ಲಿ ಸತ್ತೋಗ್ಬಿಡ್ತಾನೆ. ಅವನು JDS ಓಡಾಡಿದ, ಅವ್ರು ಹೇಮಂಜೂರಿಗೆ ಓಡಾಡಿದ. ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಬಾಲಣ್ಣ ನನಗೆ ಫೋನ್ ಮಾಡ್ತಾರೆ, ಲೇ ಏನಿಲ್ಲ ಈ ಹುಡುಗ ನಮ್ಮ ಜೊತೆ ಓಡಾಡ್ತೀನಿ ಸತ್ತೋಗ್ಬಿಟ್ಟವನಲ್ಲ, ನನಗೆ ಹೇಳಕ್ಕಿಲ್ವಲ್ಲ ಅಂದರು. ನನಗೆ ಗೊತ್ತೇ ಇರಲಿಲ್ಲ ಪಾಪ. ಬಾಲಣ್ಣನ ಇಚ್ಛಾಶಕ್ತಿ ಹೆಂಗೆ ಅಂದರೆ ಅವ್ನು ಆಪೋಸಿಟ್ ಓಡಾಡಿದ್ರು ಅವ್ನಿಗೆ ಸಹಾಯ ಮಾಡಬೇಕಾಯ್ತು. ನೀನು ನನಗೆ ಹೇಳಕ್ಕಿಲ್ವ, ನಾನು ಸೇರಿಸ್ತೀನಿ ಒಳ್ಳೆ ಹಾಸ್ಪಿಟ್ಲಿಗೆ ನಾನು ಉಳಿಸ್ತೀನಿ ಅವನ್ನ, ನನಗೆ ಹೇಳಕ್ಕಿಲ್ವೇನು ಅಂತಂದರು. ಇದು ರಂಗಸ್ವಾಮಿ ಮನೆಗೆ ಗೊತ್ತು ಸತ್ಯ ಸರ್. ಇಚ್ಛಾಶಕ್ತಿ ಬೇಕು ಸರ್, ಸುಮ್ಮನೆ ಬುರುಡೆ ಇಚ್ಛಾಶಕ್ತಿ ಅಲ್ಲ. ಬುರುಡೆ ಇಚ್ಛಾಶಕ್ತಿ ಬೇಡ ಜನಕ್ಕೆ. ತಪ್ಪು ಬಾಲಣ್ಣ ಮಾಡಿದರೆ ಯಾವುದನ್ನ ಒಂದು ಪ್ರೂಫ್ ತಂದು ಇವ್ರು ಮಾಡಿಬಿಡ್ಲಿ. ತಿರ್ಗಾ ಇವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧ ನಾವು. ಬರೋದು ಬುರುಡೆ ಬಿಡೋದು. ನಾನು ಬರ್ತೀನಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕೊಡ್ದೆ. 52,000 ಲೀಡು ಅಂದರೆ 52,000 ಲೀಡ್ ಅಲ್ಲಣ್ಣ. 52,000 ತುಳಿದು 12,000 ಲೀಡಲ್ಲಿ ಗೆದ್ದಿರೋದು ಬಾಲಣ್ಣ. 52, 54, 64,000 ಲೀಡಣ್ಣ ಬಾಲಣ್ಣದು. 52 ಅಲ್ಲಣ್ಣ. ನೀನು 52 ಗೆದ್ದರೆ 12,000 ಎಕ್ಸ್ಟ್ರಾ, 64,000 ಲೀಡು ಬಾಲಣ್ಣಂದು. ಯಾರನ್ನ ಇಡೀ ಇಲ್ಲಿ ಸ್ಟೇಟಲ್ಲಿ 52,000 ಲೀಡರ್ ಸೋತಿರೋದು ನೆಕ್ಸ್ಟು 70,000 ಲೀಡರ್ ಗೆಲ್ತಾರೆ. ನೀನು ಯಾಕಣ್ಣ ಸೋತೆ? ಏನಕ್ಕೆ ಸೋತೆ ನೀನು? ನಿನ್ನೆ ಆತ್ಮಲೋಕ ಮಾಡ್ಕೊ. ಯಾಕೆ ಸೋತೆ ನಾನು ಅಂತ? ಕಾನ್ಸ್ಟಿಟ್ಯೂನ್ಸಿಗೆ ಬರಲಿಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು 52,000 ಸೋತ್ಬಿಟ್ಟೆ, ನಾನು 52,000 ಗೆದ್ದುಬಿಟ್ಟೆ ಅಂತ ಹೇಳ್ಬಿಟ್ಟು ನೀನು ದುರಾಂಕರವ ಮಾತಾಡೋದು ಯಾರು ಕೇಳೋಕ್ಕೆ ರೆಡಿ ಇಲ್ಲ ಅಂತ. ಮಾಡೋಣ ನೀನು ಕರೆಕ್ಟಾಗಿ ಪ್ರಾಮಾಣಿಕತೆಯಿಂದ ಮನಸಾಕ್ಷಿ ಒಪ್ಪಂಗೆ ಮಾಡು. ಇಲ್ಲ ಒಂದೇ ಒಂದು ಉದಾಹರಣೆ ಕೊಡು. ಬಾಲಣ್ಣ ಅವ್ರು ಹಿಂಗೈತೆ, ಇಂಥದ್ದು ಹಿಂಗೆ ಮಾಡವ್ರೆ, ತೆಗಿ. ನಿನ್ನ 100 ಹೇಳಕ್ಕೆ 100 ಸಾಕ್ಷಿ ಸಮೇತ ಬೇಕಾದ್ರೆ ಕೊಡ್ತೀನಿ. ನೀವಿನ್ನು ಮುಂದೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅರ್ಥನೇ ನಾನೇ ಹಣ ತಪ್ಪು ಮಾಡಿದರೆ ಹಿಂಗೆ ಈ ಕಾಲದಲ್ಲಿ ಹಿಂಗೆ ತಪ್ಪು ಮಾಡವ್ರೆ, ಇಂಥ ಸಾಕ್ಷಿ ಇಂಥದ್ದು ಹಿಂಗೆ ಮಾಡವ್ರೆ, ತೆಗಿ ಮಾಡಿ, ಓಪನ್ ಮಾಡಿ. ಆಮೇಲೆ ಸಾಗರ್ ಅವ್ರು ಹೇಳೋರೆ ಕುದೂರು ಹಾಸ್ಪಿಟ್ಲು, ಮರಳ ಹಾಸ್ಪಿಟ್ಲು ಒಳ್ಳೆಯೇ ಆಯಿತು. ಸಾಗರಣ್ಣ ಕುದೂರು ಹಾಸ್ಪಿಟ್ಲು ನೀವು ಹೆಂಗೆ ಕಟ್ಟಿದ್ದೀರಾ ಅಂತ ಗೊತ್ತಾ ಅಣ್ಣ? ಸೋರ್ತಾ ಆಯ್ತಣ್ಣ ನೋಡಿ ಹೋಗಿ. ಆ ಕಟ್ಟಿದಾಗ ನೀವು ನಂಬಿದ್ರೆ ನಂಬಿ ಸರ್, DCM ಅಶ್ವಥ್ ನಾರಾಯಣ ಆಗಿದ್ರು. ನಾನು ಲೆಟ್ರ್ ಕೊಟ್ಟೆ ಅವತ್ತು, ಇದು ಸೋರ್ತಾ ಐತೆ, ಕಳಪೆ, ಇದು ಕ್ಲೀನಾಗಿ ಕೆಲಸ ಮಾಡಿಲ್ಲ, ಇದನ್ನು ದಯವಿಟ್ಟು ಚೇಂಜ್ ಮಾಡಿ ಅಂತ. ಇದು ಸತ್ಯ ಸರ್. ರಂಗಸ್ವಾಮಿ ಮೇಡಮ್ ನಾನು ಲೆಟ್ರ್ ಕೊಟ್ಟಿದ್ದೀನಿ ಅವತ್ತಿಗೆ. DCM ಅಶ್ವಥ್ ನಾರಾಯಣ ಓಪನ್ ಮಾಡೋಕ್ಕೆ ಬಂದಾಗ ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಾನು ಇದು ಕಳಪೆ, ಇದು ಓಪನ್ ಮಾಡಬೇಡಿ ಸರ್, ಕ್ಲೀನಾಗಿ ರೆಡಿ ಮಾಡಿ. ನೀವು ಹೋಗಿ ಬೇಕಾದ್ರೆ ಬೆಳಗ್ಗೆ ಹೋಗಿ ನೋಡಿ ಆ ಹಾಸ್ಪಿಟ್ಲ್ ನೋಡ್ಬಿಟ್ಟು ತಿರ್ಗಾ ನಾನು ಹೇಳಿ. ನಿಮ್ಗೆ ಇಚ್ಛಾಶಕ್ತಿ ಬೇಕಣ್ಣ. ಈಗ ಕೆಂಪೇಗೌಡ ಜಾಗತ್ತು ಹೇಳ್ತಿದ್ದೀರ ನೀವು. ಬಾಲಣ್ಣ ಏನು ಅಲ್ಲೇನು ಮನೆ ಕಟ್ತಾ ಇಲ್ಲ, ಇಲ್ಲ ಯಾರಿಗೂ ಏನೋ ಮಾಡಿಕೊಡ್ತಾ ಇಲ್ಲ. ಕೆಂಪೇಗೌಡರು
ಹಾಸ್ಪಿಟ್ಲು, ಕೆರೆ, ಕಟ್ಟೆ ಇವಕ್ಕೆಲ್ಲ ದಾನ ಧರ್ಮಕ್ಕೆ ಪುಷ್ಟಿ ಕೊಡೋರು. ನೀವೇ ಕೆಂಪೇಗೌಡ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದೀರಾ? ಸ್ಟ್ಯಾಚು ತಗೊಂಡು ಎಲ್ಲೋ ಇಕ್ತಿಲ್ಲ, ಅದ್ರ ಪಕ್ಕದಲ್ಲೇ ಇಕ್ತಿರೋದು. ಯಾರು ಮಾಡಿಸಿದ್ರು ಅವರೇ ಹೆಸರೇ ಬರೆಯೋದಲ್ಲಿ. ಈಗ ಗಾಂಧಿ ಸ್ಟ್ಯಾಚು ಮಂಜೂರು ಹೆಸರು ಹಾಕ್ಸಿದ್ರು, ದೊಡ್ಡತನ ಬಾಲಣ್ಣವ್ರದ್ದು. ಹೋಗಿ ನೋಡಿ, ಅದು ಚಿಕ್ಕದಿತ್ತು, ಇವತ್ತು ಹೆಂಗೈತದು? ಚೆನ್ನಾಗಿಲ್ಲವ್ರಾ? ದೊಡ್ಡ ಸ್ಟ್ಯಾಚು ಮಂಜೂರು ಹೆಸರು ಹಾಕಿದ್ರು. ಯಾಕಪ್ಪ ಬೇಕು? ಅವರು ಇಕ್ಕಿದ್ರು, ಅವ್ರ ಹೆಸರು ಇರಲಿ, ಅವರು ದೊಡ್ಡತನದಿಂದ ಹೆಸರು ಹಾಕಿದ್ರು. ಅಲ್ಲೇನೋ ಬೇರೆ ಏನೇನೋ ಮಾಡಿಬಿಟ್ಟವ್ರ? ಚೆನ್ನಾಗಿ ಮಾಡೋರೆ. ಚೆನ್ನಾಗಿ ಮಾಡಿರೋದನ್ನ ಅಭಿವೃದ್ಧಿ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ. ಸುಮ್ಮನೆ ಇಲ್ಲಿ ಸಲ್ಲದ ಆಯ್ತು. ಈಗ ಎಷ್ಟೋ ಜನ ಬಡವ್ರಿಗೆ ಈಗ ಹಾಸ್ಪಿಟ್ಲ್ ಆದರೆ ಎಲ್ಲೋ ತುಮಕೂರು, ಬೆಂಗಳೂರು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಹೋಗೋದೆಲ್ಲ ಇಲ್ಲೇ ಫೆಸಿಲಿಟಿ ಸಿಗ್ತದೆ. ಫೆಸಿಲಿಟಿ ಸಿಗೋದು ಉಪಯೋಗಿಸ್ಕೊಳ್ಳಿ. ಕೆಂಪೇಗೌಡರು ಹೇಳಿದ್ರು ನೀವು ಹಾಸ್ಪಿಟ್ಲ್ ಕಟ್ಬೇಡಿ, ಇಲ್ಲಿ ನಾನು ತೆಗಿಬೇಡಿ ಅಂತ ಕೆಂಪೇಗೌಡರು ಹೇಳೋರ? ಇಲ್ಲ ಒಕ್ಕಲಿಗರು ಜನಾಂಗದವ್ರು ಹೇಳೋರ? ಒಕ್ಕಲಿಗರು ಜನಾಂಗ ಎಲ್ಲ ಒಕ್ಕಲಿಗರೇ. ಎಲ್ಲ ಜನಾಂಗನೂ ನಮ್ಗೆ ಬೇಕು. ಯಾಕೆ ಜಾತಿ ಬಣ್ಣ ಕಟ್ತೀರಾ? ಯಾಕೆ ಕಟ್ತಿದ್ದೀರಾ ಜಾತಿ ಬಣ್ಣ? ನೀವೇ ಮಾಡಿಸ್ಬೇಕಾಯ್ತು. ಕುಮಾರಣ್ಣ 15 ತಿಂಗಳು ಬಂತು ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಿದ್ರ? ಒಂದೇ ಒಂದು ಇಚ್ಛಾಶಕ್ತಿ ತೋರಿಸ್ಬಿಡಿ. ಅವ್ರು 15 ತಿಂಗಳಲ್ಲಿ ಇಂಥ ಸಾಧನೆ ಮಾಡಿದ್ದೀನಿ, ಇಂಥದ್ದೊಂದು ಕೆಲಸ ಮಾಡಿದ್ದೀನಿ ಅಂತ ಯಾವ್ದಾರ ಕಣ್ಣು ಕಾಣೋಂಥದ್ದು ಒಂದು ಕೆಲಸ ರಾಜಕೀಯ ಬಿಟ್ಬಿಡ್ತೀವಿ ನಾವು. ಈಗ ಮಾಡ್ತಾವ್ರೆ. ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲ್ವಾ? ಕೆಟ್ಟದ್ದು ಮಾಡಬೇಡಿ. ಇದೇ ಜೇಡ್ರಲ್ಲಿ ಕೃಷ್ಣಪ್ಪ ಅವ್ರನ್ನ ಪಂಚಾಯಿತಿ ಮೆಂಬರ್ ಆಗಿ ಲಾಯಕ್ಕಿಲ್ಲ ಅಂತಿರೋರು ಇವರು. ಆಮೇಲೆ ಅದೇನೋ ದುಡ್ಡು ಅದೇನೋ ಹೇಳ್ತಾರೆ, ಏನೋ ಹೇಳೋರೆ ರೋಲ್ ಕಾಲ್ ಮಾಡ್ಕೊಂಬಂದು ಜೀವನ ಮಾಡೋರು ಅಂತ ಹೇಳಿರೋದು. ನೀವು ಅವ್ರ ಪಕ್ಕನೇ ಕುತ್ಕೊಂಡು ಬ್ರದರ್ ಅಂತೆ, ಸಾಗರು ಅವ್ರ ಬ್ರದರ್, ಅವರೆಲ್ಲ ಬ್ರದರು ಹಂಗಂದಿರೋರು ಅವ್ರ ಪಕ್ಕನೇ ಕುತ್ಕೊಂಡು ಪ್ರೆಸ್ ಮೀಟು. ಹಿಟ್ಲರ ಅಂತ. ಬಾಲಣ್ಣ ಹಿಟ್ಲರ್ ಕೆಲಸ ಮಾಡ್ತಿಲ್ಲ, ನೀವು ಹಿಟ್ಲರ್ ಕೆಲಸ ಮಾಡ್ತಿದ್ದೀರಾ. ಕೆಲಸ ಮಾಡ್ತೀರ ಅದಕ್ಕೆ ತಪ್ಪಿಸೋದು ಹಿಟ್ಲರ್ ಕೆಲಸ ನೀವು ಮಾಡ್ತಿದ್ದೀರಾ. ಬಾಲಣ್ಣ ಏನು ಮಾಡ್ತಾ ಇಲ್ಲಪ್ಪ ಸಾಗರ್ ಗೌಡ್ರೆ. ಅಲ್ಲಿ ಮಾಡ್ತಿರೋದು ಬಡವರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗೋ ಕೆಲಸ. ಅಲ್ಲೇ ನೀವು ಏನೋ ಕಟ್ಟಿ ಇದು ಮಾಡ್ತಾ ಇಲ್ಲ, ರೆಸಾರ್ಟ್ ಕಟ್ತಾ ಇಲ್ಲ, ಅಲ್ಲಿ ಬಡವ್ರಿಗೆ ಹಾಸ್ಪಿಟ್ಲ್ ಕಟ್ತಾ ಇರೋದು. ಎಷ್ಟು ಸ್ಕ್ಯಾನಿಂಗು ಏನೇನು ಮಾಡ್ತಾರೆ ಅಂತ ನೀವು ಮುಂದೆ ನೋಡ್ಬಿಟ್ಟು ಹೇಳಿ. ಯಾಕೆ ತೊಂದರೆ ಕೊಡ್ತೀರಾ? ಏನೋ ಬಾಲಣ್ಣಿಗೆ ಹೆಸರು ಬಂದ್ಬಿಡ್ತದೆ ಅಂತ ನೀವೆಲ್ಲ ಇವೆಲ್ಲ ರೋಡು ಗೀಡು ಇದೆಲ್ಲ ಆಯ್ತಿರೋದು ನೋಡಿ. ಬಾಲಣ್ಣಿಗೆ ಹೆಸರು ಬಂದ್ಬಿಡ್ತದೆ ಅಂತ ಹೊಟ್ಟೆ ಕಿಚ್ಚಿಗೆ ಮಾಡಬಾರ್ದು ಅಂತ ನೀವು ತಡೆ ಹಿಡಿತಿದ್ದೀರಾ. ದೇವರೊಬ್ಬ ಅವನೇ. ನಾನು ಇವತ್ತು ಹೇಳ್ತೀನಿ, ಬಾಲಣ್ಣನಂತ ಲೀಡ್ರು ಇಡೀ 224 ಕ್ಷೇತ್ರದಲ್ಲಿ ಯಾರೂ ಸಿಗಲ್ಲ. ಯಾರನ್ನ ಫೋನ್ ಮಾಡಲಿ, ಅರ್ಧ ರಾತ್ರಿ ಯಾರನ್ನ ಫೋನ್ ಮಾಡಲಿ, ಏನೇ ಫೋನ್ ಮಾಡಲಿ, ಅಟೆಂಡ್ ಮಾಡಿ, ರಿಟರ್ನ್ ಫೋನ್ ಮಾಡಿ ಅಟೆಂಡ್ ಮಾಡ್ತಾರೆ. ಆಗಿಲ್ವಾ? ನಮ್ಗೆ ಯಾರು ಹೇಳ್ತಾರೆ ಹಿಂಗೈತೆ ನೋಡ್ರಪ್ಪ, ಏನೋ ಒಂದು ಮಾಡ್ರಪ್ಪ ಅಂತ ಬಗೆಹರಿಸಿ ಅಂತಾರೆ. ನೀವೇನು ಮಾಡಿದ್ದೀರಾ? ಕುದೂರಲ್ಲಿ ZP ಮೆಂಬರ್ ಆದ. ಕುದೂರು ನನಗೆ ಎರಡನೇ ಕಂಡಿದ್ದಂಗೆ. ಕುದೂರು ನನ್ನ ಕಾಪಾಡೈತೆ ನನಗೆ. ಕುದೂರು ಗ್ರೌಂಡಲ್ಲಿ ನೀವು ಒಂದು ಭಾಷಣ ಮಾಡ್ತೀರಾ August 15 ನೀವು ZP ಮೆಂಬರ್ ಆಗಿದ್ದಾಗ. ಇದು ಸತ್ಯನೇ. ನಾನು ಈ ಗ್ರೌಂಡ್ನ ಸಿಂಗಾಪುರ್ ಮಾಡ್ಬಿಡ್ತೀನಿ, ಈ ಗ್ರೌಂಡ್ನ ಇದು ಮಾಡ್ಬಿಡ್ತೀನಿ ಅಂದ್ರ ಏನು ಮಾಡಿದ್ರ? ಒಂದೇ ಒಂದು ರೋಡ್ 3 ವರ್ಷ ಮಾಡಿದ್ರ. ಆ ಮೈನ್ ರೋಡ್ನ, ಸಿಮೆಂಟ್ ರೋಡ್ನ 3 ವರ್ಷ 4 ವರ್ಷಕ್ಕೂ ರೋಡ್ ಫಿನಿಶ್ ಮಾಡಿದ್ರ ಮಾಡೋಕ್ಕಾಯ್ತಾ? ಸತ್ಯ ಇದ್ರೆ ಕೇಳೋಣ. ಇಲ್ಲ ನೀವು ಅಷ್ಟೇ ಮಾಧ್ಯಮದವ್ರು ಪ್ರಶ್ನೆ ಮಾಡಿ. ನಾವು ಹೇಳಿ ಸರ್ ನೀವು ಹೇಳ್ತಿರೋ ತಪ್ಪು. ನೀವು ಪ್ರಶ್ನೆ ಮಾಡ್ಬೇಕು ಸರ್. ಪ್ರಶ್ನೆ ಮಾಡಿಲ್ಲ ಅಂದರೆ ನಮ್ಮ ತಾಲೂಕು ಅಭಿವೃದ್ಧಿನೂ ಆಗಲ್ಲ, ನಮ್ಮ ತಾಲೂಕು ಹಿಂದುಳಿತದೆ. ಇಷ್ಟು ದಿನ ಹಿಂದುಳಿದದೆ ಅಂತ ಹೇಳ್ಕೊಂಬಂದ್ರ ಈಗ ಮುಂದುವರೆಯೋಕೆ ಹೋದ್ರೆ ನೀವು ಮುಂದುವರೆಯೋಕೆ ಬಿಡ್ತೀವಲ್ಲ. ಈಗ ಹಾಸ್ಪಿಟ್ಲ್ ಅದು ಯಾರಿಗೆ ಅನುಕೂಲ ಹೇಳಿ? ನೀವೇ ಮಾಧ್ಯಮದವ್ರು ಯಾರಿಗೆ ಅನುಕೂಲ? ಈಗ ಆ ಕೆಂಪೇಗೌಡ ಸ್ಟ್ಯಾಚು ತೆಗೆದು ಪಕ್ಕಕ್ಕೆ ಇಕ್ತಿರೋದು, ತಾಂಡೋಗಿ ಎಲ್ಲೋ ಏನು ಇಕ್ತಿಲ್ವಲ್ಲ. 5 ಅಡಿನೋ 10 ಅಡಿನೋ ಶಾಶ್ವತವಾಗಿ ಹಾಸ್ಪಿಟ್ಲು ಕೆಂಪೇಗೌಡ ಸ್ಟ್ಯಾಚು ಇದ್ರೆ ಏನು ವೈಭೋಗ? ಅದು ಕೆಂಪೇಗೌಡರಿಗೆ ಏನು ಹೆಸರು? ಆ ಸ್ಟ್ಯಾಚುಗೆ ಏನು ಹೆಸರು ಬರ್ತದೆ? ಹಾಸ್ಪಿಟ್ಲಿಗೆ ಬಂದವರೆಲ್ಲ ಕೈ ಮುಕ್ಕೊಡೋದ್ರೆ ಕೆಂಪೇಗೌಡರಿಗೆ. ಅದು ರೀ ಕೆಲಸ. ಯಾಕ್ರಿ ತೊಂದರೆ ಕೊಡ್ತಿದ್ದೀರಾ? ಕೃಷ್ಣಪ್ಪ ಅವ್ರ ಜೊತೆ ಮಾತಾಡ್ಬಿಟ್ಟಿದ್ರೆ ಬಿಟ್ಬಿಡೋರು. ಏನೇನು ಬಾಲಣ್ಣಲ್ಲಿ ಮನೆ ಕಟ್ಕೊತಾರೆ ಕೃಷ್ಣಪ್ಪ ಮಾತಾಡ್ಬಿಟ್ಟು ಕಟ್ಸೋಕ್ಕೆ ಕಟ್ತಿರೋದು ಹಾಸ್ಪಿಟ್ಲು ರೀ. ಏನ್ರಿ ಮಾತಾಡ್ಬೇಕು? ಆಮೇಲೆ ಸಾಗರ್ ಹೇಳ್ತಾರೆ ಕೃಷ್ಣಪ್ಪ ಅವರಿಂದ 25,000 ಓಟ್ ಬಂದು. ಅದೇ ಅವರು ಬೂತಲ್ಲೇ ನಾವು ಲೀಡ್ ಆಗಿಲ್ಲ. 300 JDS ಲೀಡಲ್ಲಿ, 250 300 ಯಾವ ಊರಲ್ಲಿ? ಅವ್ರೂರಲ್ಲಿ. ಸತ್ಯ ಮಾತಾಡೋಣ. ಸತ್ಯ ಮಾತಾಡಿ, ಯಾರೇ ಮಾತಾಡಲಿ ಸತ್ಯವಾಗಿ ಬದುಕಲಿ. ನಾವು ಮಾತಾಡಿದ್ರೆ ಇದು ಮಾಗಡಿ ರಂಗನಾಥಸ್ವಾಮಿ ಮೇಲೆ ಶ್ರೀಮಾನು ಮಂಜು ಸಾಹೇಬರು ಧರ್ಮಪತ್ನಿಯವ್ರು ಬಂದು ಆಣೆ ಮಾಡ್ತಾರೆ. ನಾವೇನು ಮಾಡಿಲ್ಲ. ಅವ್ರು ಆಣೆ ಮಾಡಿದ ಹಿಂದೆಲೇ ದೇವರು ಕೊಟ್ಟ. ಏನು ಮಾಡೇ ಇಲ್ವಾ? ಬರಲಿ ರಂಗನಾಥಸ್ವಾಮಿ ಮುಂದೆ.
ನಾವು ಹೇಳ್ತೀವಿ ಬಾಲಣ್ಣಂದು ಯಾವುದೂ ಆ ಥರ ಇಲ್ಲಪ್ಪ, ಯಾರಿಗೂ ಹಿಂಸೆ ಕೊಟ್ಟು ಯಾರಿಗೂ ಒಂದೇ ಕೆಲಸ 5 ಜನಕ್ಕೆ ಮಾರ್ಕೊಳ್ಳೋ ಅಂಥ ಕೆಲಸ ಏನು ಯಾವುದೂ ಮಾಡಿಲ್ಲ. ಉದಾಹರಣೆ ಕೊಡಲಿ, ಇಂಥವ್ರು ದುಡ್ಡು ಇಸ್ಕೊಂಡ್ರೆ ಬಾಲಣ್ಣ ಹಿಂಗೆ ಮಾಡೋರೆ ಅಂತ ಒಂದು ಉದಾಹರಣೆ ಕೊಡಲಿ. ತಮ್ಮ ಜನ ಹಿಂಗೆ ಮಾಡೋರೆ ಅಂತ ಒಂದೇ ಒಂದು ಉದಾಹರಣೆ ಕೊಡಲಿ. ನಾವು ಹೇಳಿದ್ವಿ ಬದ್ದ, ಸುಮ್ಮನೆ ಬರೋದು ಬಿಡೋದು. ಅವ್ರು ಯಾರೋ ಕೌನ್ಸಿಲರ್ ರಮೇಶಣ್ಣ ಹೇಳ್ತಾನೆ, ಶಿವಕುಮಾರಣ್ಣ ಪ್ರೆಸ್ ಮೀಟ್ ಮಾಡೋನಪ್ಪ, ಶಿವಕುಮಾರಣ್ಣ ಮಾಡಲಿ, ಬಾಲಣ್ಣನ ಯಾವುದೋ ತಾವರೆಕೆರೆ ಜಾಗೃತಿ ಅಂತಾನೆ. ತಾವರೆಕೆರೆ ಜಾಗೃತಿ ಏನು ಗೊತ್ತಪ್ಪ ನಿಮಗೆ ರಮೇಶಣ್ಣ? ನಿಂಗೇನು ಗೊತ್ತಾ? ವಾಸ್ತವಾಂಶ ಗೊತ್ತಾ ತಾವರೆಕೆರೆ ಜಾಗೃತು? ಯಾರೋ ಲೋಕಲ್ ಲೀಡ್ರು ಗೊತ್ತಿರೋರು ಕೊಡ್ಸಿರೋದು ಕಂಡ್ರೆ ಜಾಗನ, ಅಲ್ಲೇನೋ ಮೋಸ ಐತೆ ಅಂದ್ರೆ ಬಾಲಣ್ಣ ಬೇಡ ಅಂತಾರೆ. ರೇ ಮೋಸದ ವಿಚಾರಕ್ಕೆ ಬಾಲಣ್ಣ ಕೈಯೇ ಇಕ್ಕಲ್ಲ ರೇ. ಇದು ಎಲ್ಲ ನಾವು ಅಲ್ಲಿ ಅವ್ರ ಜೊತೆ 12 ವರ್ಷದಿಂದ ಓಡಾಡಿದ್ದೀನಿ, ಕೈಯೇ ಇಕ್ಕಲ್ಲ ರೇ. ನಾನು ಕಂಡಂಗೆ ಮೋಸ ಆಯ್ತೈತೆ, ಮೋಸ ಮಾಡ್ಬೇಕು, ಅವ್ರ ಮನಸ್ಸೇ ಒಪ್ಪಲ್ಲ. ಇದನ್ನು ಎಲ್ಲಿ ಬೇಕಾದ್ರೂ ಗಂಟಾಕಶವಾಗಿ ಹೇಳ್ತೀನಿ ನಾನು. ನಿಮ್ದು ಏನೇನೈತೆ ಅಂತ ಹೇಳ ಬೇಡ ನನ್ಗೆ, ಯಾಕೆ ಕರೆಕ್ಟಾಗಿ ಪ್ರೆಸ್ ಮೀಟ್ ಮಾಡಿ ದಾಖಲಾತಿ ತನ್ನಿ, ತಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ನಾವು ಒಪ್ಕೋತೀವಿ. ಅವಾಗ ಬಂದು ಗಾಳಿಯಲ್ಲಿ ಗುಂಡೋಡೋದು ಹೋಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ನೀವು ಎಷ್ಟು ಸತಿ ಪ್ರೆಸ್ ಮೀಟ್ ಮಾಡ್ತಿದ್ದೀರ ನೋಡ್ತಿದ್ದೀರಲ್ಲ, ನನ್ನ ಪ್ರಕಾರ ಈ ವರ್ಷದಲ್ಲಿ ಒಂದು 10 ಪ್ರೆಸ್ ಮೀಟ್ ಮಾಡ್ಬೋದು. 10 ಪ್ರೆಸ್ ಮೀಟ್ಗಳಲ್ಲೂ ನಾಳೆ ತರ್ತೀನಿ ಯಾವತ್ತೂ ಒಂದಿನ ತಂದು ಬಿಡುಗಡೆ ಮಾಡಲಿ. ಯಾರ್ದನ ಇರಲಿ, ನಂದಿದ್ರು ಬಿಡುಗಡೆ ಮಾಡಲಿ, ಯಾರ್ದನ ಇರಲಿ ಬಿಡುಗಡೆ ಮಾಡಲಿ. ಓಕೆ, ಬಿಡುಗಡೆ ಮಾಡಲಿ, ನೀವು ಅದರಲ್ಲೇನು ಭಯ ಇಲ್ಲ. ಬೇಕಾದ್ರೆ ಅವರು ಅವೇ ದಾಖಲಾತಿ ಬೇಕಾದ್ರೆ ತಂದು ಬಿಡುಗಡೆ ಮಾಡೋಣ. ಸುಮ್ಮನೆ ಹೇಳೋದು ಸುಲಭ, ಮಾಡೋದು ಕಷ್ಟ. ನಾವು ZP ಮೆಂಬರ್ ಆದಮೇಲೆ ಕುದೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಡೆವಲಪ್ಮೆಂಟ್ ಮಾಡಿಲ್ವಾ? ಡೆವಲಪ್ಮೆಂಟ್ ಮಾಡಿದ್ರೆ ಯಾಕೆ 4,000 ಲೀಡ್ ಆಗೋದು ಕುದೂರು ಹೋಗ್ಲಿ ಅವ್ರಿಗೆ? ನಮ್ಗೆ ಯಾಕೆ ಕಾಂಗ್ರೆಸ್ ಲೀಡ್ ಆಗೋದು? 3,500 ಲೀಡ್ ಕಂಡ್ರಿ MLA ಎಲೆಕ್ಷನಲ್ಲಿ. ಇವ್ರು 57,000 ಲೀಡ್ ಗೆದ್ದಿರೋದಲ್ಲ, 57,000 ತುಳಿದು ನಾವು 12,000 ಲೀಡಲ್ಲಿ ಎಕ್ಸ್ಟ್ರಾ ಗೆದ್ದಿರೋದು. 64,000 ಲೀಡು. ಇವ್ರು ಹೇಳ್ತಾರೆ ಗಿಫ್ಟು ಅಂತ. ಗಿಫ್ಟ್ ಕೊಟ್ಟು ಆಗಲಿಲ್ಲ ಕಂಡ್ರಿ ಜನ. ಎಲ್ರಿ ಗಿಫ್ಟ್ ಕೊಟ್ಟರು? ಈಗ ನಿಮ್ಮ ಬೂತಲ್ಲಿ ಏನಾರ ಕಾರ್ಡ್ ಕೊಟ್ಟಿದ್ರೆ ವಾಸ್ತವಾಂಶ ಮಾತಾಡ, ನಿಮ್ಮ ಬೂತಲ್ಲಿ ಬಂದು ಕಾರ್ಡ್ ಕೊಟ್ಟಿದ್ರಾ? ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಈ ಆಯ್ದ ಭಾಗದಲ್ಲಿ ಕಾರ್ಡ್ ಕೊಟ್ಟು ಸತ್ಯ ನಾನು ಒಪ್ಕೋತೀನಪ್ಪ, ನಾನು ಒಪ್ಕೋತೀನಿ. ಆ ಗಿಫ್ಟ್ ಕಾರ್ಡ್ ಎಲ್ಲ ವರ್ಕೌಟ್ ಆಗಿದ್ದು ಕರೋನಾದಲ್ಲಿ ಕೆಲಸ ಮಾಡಿದ್ರಲ್ಲ, ಕರೋನಾದಲ್ಲಿ ಬಾಲಣ್ಣ ಮಾಡಿದ ಕೆಲಸನ ಇಡೀ 224 ಕ್ಷೇತ್ರದಲ್ಲಿ ಯಾರೂ ಮಾಡಲಿಲ್ಲ. ಹೇಳಂದ್ರೆ ಯಾರೋ ವಿರೋಧಿ ಸತ್ತೋಗಿದ್ದು ಕೊಟ್ಟುಕೊಂಡ್ರು ಫೋನ್ ಮಾಡಿ ನನಗೆ ಪ್ರಾಮಾಣಿಕವಾಗು. ಕುದೂರಲ್ಲಿ ಇವಾಗ ಕಂಪ್ಲೇಂಟ್ ಆಗಿದೆ, ಏನು ವಿಚಾರ? ಸಸ್ಪೆಂಡ್ ಯಾವುದು? ಹಾಂ, ಅಲ್ಲಿ ಹಗರಣ 4 ಕೋಟಿ ಹಗರಣ ಆಗಿದೆ ಅಂತ ತಮ್ಮ ಜನನೇ ಹೇಳ್ತಾರೆ. ಆಯಿತು, 18 ಕೋಟಿ ಅಂತ ಇವ್ರು ಹೆಂಗಂದ್ರು? ದಾಖಲಾತಿ ಸರ್, ನೀವು ಪೇಪರಲ್ಲಿ ಬರ್ತಿದ್ದೀರಾ? ಆಯಿತು, 4 ಕೋಟಿನ ಇವ್ರು 18 ಕೋಟಿ ಅಂತ ಹೆಂಗಂದ್ರು? ಮೂಳೆಯಲ್ಲಿ ನೆಲಗೆ ಹೆಂಗೆ ಬೇಕಾದಂಗೆ ಮಾತಾಡ್ಬೋದಾ? ಸರಿ, ನೀವು ಹೇಳಿದ್ದು ಒಪ್ಕೊಂಡೆ ಸರ್, ತಪ್ಪಾಗಿರೋ ತಿರ್ಕೋತಾರೆ. 4 ಕೋಟಿಗೆ 8 ಕೋಟಿ ಹೋಗಿ 8 ಕೋಟಿಗೆ 16 ಕೋಟಿ ಹೋಗಿ 18 ಕೋಟಿ ಅಂದರೆ ತೂಕ ಬೇಡವಾ? ನೀವು ಹೇಳ್ತಿರೋದು ಕರೆಕ್ಟ್ ಸರ್. ಸಸ್ಪೆಂಡ್ ಉಪ್ತಿಂದು ನೀರು ಕುಡಿತಾರೆ ಆಗಿರೋದು ಸತ್ಯ ಸರ್. ಅಲ್ಲ, ಉಪ್ತಿ ನೀವಂತ ಹೇಳ್ತಿರೋದು ಸಸ್ಪೆಂಡ್ ಆಗೋರೆ ಅಂತ. ಆಗಿರೋದಕ್ಕೆ ಸಸ್ಪೆಂಡ್ ಆಗೋರು ಏನಾದ್ರು ಕಾನೂನು ರೀತಿ ಆಕ್ಷನ್ ಆಗ್ತದೆ. ಕಾನೂನು ತನಿಖೆ ಮಾಡ್ತಾರೆ, ತನಿಖೆ ಆದಮೇಲೆ ಆಚೆ ಬಂದೇ ಬರ್ತದೆ. ನೀವು ತನಿಖೆನೇ ಆಗ್ದೇನೆ ನೀವು ಹೆಂಗೆ ಬೇಕೋ ಹಂಗೆ ನೀವೇ ಊಹೆ ಮಾಡ್ಕೊಂಡು 18 ಕೋಟಿ ಅಂದರೆ ಲೆಕ್ಕಾಚಾರ. 18 ಕೋಟಿ ಬೆಲೆ ಬೇಡವಾ? ಆ ಸ್ವಾಮೀಜಿ ಭಾಳ ತಮ್ಮ ಜನರ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಹೇಳೋರೆ. ಇದೇನು ಸ್ವಾಮೀಜಿಗೆ ನಾವು ಹೇಳ್ಕೊಡೋಕ್ಕಾಯ್ತದ? ಒಕ್ಕಲಿಗರ ಸಂಘದ ಆಸ್ತಿ ಉಳಿಸೋಕೆ ಓಡಾಡಿದ್ರಲ್ಲ, ಯಾರ ಕೈಲೂ ಆಯ್ತಿರಲಿಲ್ಲ. ತುಂಬ ಜನ ಆಯ್ತು, ಗ್ರೇಟು. ನಮ್ಮ ತಾಲೂಕಿನ ಜನ ಯಾವತ್ತೂ ಮರಿಬಾರ್ದ್ರಿ. ಒಕ್ಕಲಿಗರು ಜನ ಎಲ್ಲ ಜನಕ್ಕೂ ಅದು ಅನುಕೂಲನೇ, ಅದು ಸರ್ವ ಜನಾಂಗಕ್ಕೂ ಅನುಕೂಲನೇ. ಅಲ್ಲಿಗೆ ಬೇರೆಯವರು ಯಾರು ಮತ ಹಾಕಿಲ್ಲ ಅಂತ ನನ್ನ ಮತ ನಾವು ಹೇಳಿಲ್ಲ ಸರ್, ಅದು ಒಂದು ಜಾತಿ ವಿಷಯಕ್ಕೆ ನಾವೆಲ್ಲ ಹೇಳಿರೋದು. ಅವರು ಒಕ್ಕಲಿಗರು ಜನಾಂಗದ್ದು ಜಾತ್ಯತೀತ ನಿಲುವು, ಅದನ್ನ ಜಾತಿಗೆ ಯಾಕೆ ಬಂತು ಸರ್? ನಾನೆಲ್ಲ ಹೇಳಿದ್ದು ಕೆಂಪೇಗೌಡ ವಿಚಾರ, ಸ್ಟ್ಯಾಚ್ಯೂ ವಿಚಾರ ಬಂದಾಗ ಅವ್ರು ಹೇಳಿರೋದು ನಮ್ಗೆ ಎಲ್ಲ ಜನಾಂಗದವ್ರು ಬೇಕು ಅಂತ ನಾವು ಹೇಳ್ತಿರೋದು. ಎಲ್ಲ ಜನಾಂಗದವ್ರಿಗೂ ಅನುಕೂಲ ಆಗಲಿ, ಎಲ್ಲ ಜನಾಂಗದವ್ರು ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲ ಜನಾಂಗಕ್ಕೂ ಅನುಕೂಲ ಆಯ್ತು ನಾವು ಹೇಳ್ತಿರೋದು. ಇವ್ರು ಹೇಳಿದ್ದು ಒಕ್ಕಲಿಗರ ಜನಾಂಗದ ಮಾತ್ರ ಇವ್ರು ಹೇಳಿರೋದು ತಪ್ಪು. ಅದನ್ನೇ ನಾನು ಹೇಳ್ತಿರೋದು, ಎಲ್ಲರಿಗೂ ಅನುಕೂಲ ಆಗಂಗೆ ಜಾತಿ ಬಿಟ್ಟು ಒಳ್ಳೆ ಅನುಕೂಲ ಮಾಡಿ. ಇನ್ನೇನಿದೆಯಾ ಸರ್? JK ಕೃಷ್ಣಮೂರ್ತಿ ಅವರು, ನೀವು ಯಾಕೆ ಒಂದು ಮೂಲೆಗೆ ಹೋಗಿ ಇಡ್ತಾ ಇದ್ದೀರಾ? ಕೆಂಪೇಗೌಡರಿಗೆ ಬೆಂಗಳೂರು ಕಟ್ಟವ್ರಿಗೆ ಒಂದು ಜಾಗನ ನೀವು ಯಾಕೆ ಚೆನ್ನಾಗಿರೋದನ್ನ ಮಾಡಿಲ್ಲ? ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾ ಇದ್ದೀರಾ? ಮೂಲೆ ಕರಿಬಾರ್ದಾಯ್ತು ಸರ್. ಅಲ್ಲಿ ಮೂಲೆಗೆ ಏನು ಹೋಗಿರ್ತಾ ಇಲ್ಲ ನೀವು ನೋಡಿ. ಅಲ್ಲಿ ಒಂದು 10 ಮೀಟ್ರ್ 20 ಮೀಟ್ರ್ ಪಕ್ಕಕ್ಕೆ ಇರ್ತಾವ್ರೆ ಅಷ್ಟೇ ಸರ್. ಆ ಹಾಸ್ಪಿಟ್ಲ್ ಆದಮೇಲೆ ಕೆಂಪೇಗೌಡ ಸ್ಟ್ಯಾಚ್ಯೂಗಿರೋ ಬೆಲೆನೇ ಬೇರೆ ಸರ್. ನೀವು ಆಮೇಲೆ ನೋಡಿ ಹೇಳಿ,
ನೀವು ಈಗಲೇ ಡಿಸೈಡ್ ಮಾಡೋದು ಬೇಡ. ಅಕಸ್ಮಾತ್ ಈಗಿರೋ ಜಾಗಕ್ಕೆ ಕರೆಕ್ಟಾಗಿರೋ ಗೋಡೆ ಗಿಡೆ ಬಂತು ಅಂದರೆ ಪ್ಲ್ಯಾನಲ್ಲಿ ಹೆಚ್ಚು ಕಮ್ಮಿ ಆದಾಗ ಹಿಂಸೆ ಆಯ್ತದೆ ಅಂತ ಸೈಡ್ ಇಕ್ಕಿ ಅದು ಡಿಮ್ಯಾಂಡೇ ಬೇರೆ ಸರ್. ಅದು ಕೆಲಸ ಮಾಡಿದ್ಮೇಲೆ ಗೊತ್ತದ ತಾಕತ್ತೇನು ಅಂತ. ಮಾಡೋದಕ್ಕಿಂತ ಮುಂಚೆನೇ ಈಗ ಗಾಂಧಿ ಸ್ಟ್ಯಾಚು ತೆಗೆದ್ಮೇಲೆ ಇಕ್ಕದ್ಮೇಲೆ ಅದು ಇದು ಕಿಮ್ಮತ್ತೇನು ಗೊತ್ತಾಗಿದ್ದು. ಏನೋ ಮಾಡ್ಬಿಡ್ತಾರೆ. ಅದ್ರ ಕಿಮ್ಮತ್ತೇನು ಇವತ್ತು ಆ ಸರ್ಕಲ್ ಕಿಮ್ಮತ್ತೇನು ಹೆಂಗೆ ಕಾಣ್ತದೆ? ಅದ್ರ ಕಿಮ್ಮತ್ತು ಇವತ್ತು ಗೊತ್ತು ಸರ್. ನೀವು ಮಾಡೋಕ್ಕಿಂತ ಮುಂಚೆನೇ ನೀವು ಕಾಲು ಹೇಳ್ಕೊಂಡು ಹೋಗ್ತಿದ್ರೆ ಕೆಲಸ ಆಗ್ತದ ಸರ್? ಅದೇನು ಬಾಳೆಹಣ್ಣು ಬಾಳೆಹಣ್ಣು ಏನು ನನ್ನ ತಾಲೂಕು ಒಳ್ಳೇದಾಗಲಿ, ನಮ್ಮ ಜನಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಹಾಸ್ಪಿಟ್ಲು ನಿಜವಾಗ್ಲೂ ಹೇಳೋದಲ್ಲ ಸರ್. ಇವಾಗ ಹಾಸ್ಪಿಟ್ಲ್ ಇರ್ತದಲ್ಲ ಸರ್, 100 ಬೆಡ್ಡು ಡಾಕ್ಟ್ರಿಂದ ಈಗ ಹೇಳ್ತಾರೆ ಈಗ ಹಾಸ್ಪಿಟ್ಲ್ ಐತೆ ಇಲ್ಲೊಂದು ಡಾಕ್ಟ್ರ್ ಇಲ್ಲ ಅಂತ. ಇದು ಆರೆಂಜ್ಗಿರೋ ಹಾಸ್ಪಿಟ್ಲ್ ಅಲ್ಲ ಇದು. ಇದು ಕಟ್ತಾರಲ್ಲ, ಇದು ಪರ್ಮನೆಂಟ್ ಸ್ಟಾಫ್ ಇದ್ದೇ ಇರ್ತಾರೆ ಸರ್. ಕಂಪಲ್ಸರಿ ನೈಟ್ ಒಬ್ಬರು ಡೇ ಒಬ್ಬರು ನನಗೆ ಒಂದೊಂದು ಫೆಸಿಲಿಟಿಗೆ ಒಬ್ಬರು ಅಂತ ಪರ್ಮನೆಂಟ್ ಗೌರ್ಮೆಂಟ್ ಆರ್ಡರ್ ಮಾಡಿಬಿಡುತ್ತೆ ಸರ್. ಅದು ಹೊಳಲ್ಕೆರೆಯಲ್ಲಿ ಐತೆ ಇದೇ ಥರ ಹಾಸ್ಪಿಟ್ಲು ಸೂಪರಾಗಿ ಕಟ್ಟವ್ರೆ. ಆ ಥರ ಹಾಸ್ಪಿಟ್ಲು ಸರ್. ಆ ಹಾಸ್ಪಿಟ್ಲು ಪಕ್ಕದಲ್ಲಿರೋದು ಬೇರೆ, ಇದೇ ಬೇರೆ. ಅನುಕೂಲ ಇದೆ ಸರ್ ಸಾರ್ವಜನಿಕರಿಗೆ. ಯಾಕೆ ನೀವು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ತಿದ್ರೆ ನನಗೆ ಅರ್ಥ ಆಗ್ತದೆ. ಅವ್ರು ಹೇಳೋ ಪ್ರಕಾರ ನಾವು ಆಸ್ಪತ್ರೆಗೆ ವಿರೋಧಿ ಇಲ್ಲ. ಮರನ ಈ ಸ್ಟ್ಯಾಚುನ ಬಿಟ್ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಕಾಮಗಾರಿ ಮಾಡಿ. ಎಲ್ಲಿ ಮಾಡಿದ್ರೆ ಹೇಳಿ, ನೀವೇ ಜಾಗ ಗುರುತಿಸಿ. ಅಲ್ಲಿ ಮರ ಬಿಟ್ಟು ಎಲ್ಲ ಬಿಟ್ಟು ಮಾಡೋಕ್ಕಾಗಿದ್ರೆ ನೀವು ಹೇಳಿದ್ರೆ ನಾವು ಅಲ್ಲೇ ಕಟ್ತೀವಿ. ನೀವೇ ಸೂಚಿಸಿ. ಆಯ್ತದ ಸರ್? ಬಿಟ್ಟು ಮಾಡಿ ಆಯ್ತದ ಸರ್? ಅವ್ರ ಒತ್ತಾಯ ಸರ್ ಆಯ್ತದ ಹೇಳಿ. ಆಮೇಲೆ ಆ ಜಾಗ ಹೃದಯ ಜಾಗ, ಬಸ್ ಸ್ಟ್ಯಾಂಡಿಂದ ಎಲ್ಲದರಿಂದ ಹತ್ರ, ಜನಕ್ಕೆ ಏನೊಂದು ಬೇಗ ಸಿಗ್ತದೆ. ಬೇರೆ ಎಲ್ಲಿ ಹುಡಿಕೊಂಡು ಹೋಗ್ತಾರೆ ಹೇಳಿ? ಎಲ್ಲಿ ಹುಡಿಕೊಂಡು ಹೋಗ್ತಾರೆ? ಏನೋ ಇಷ್ಟೇ ಸರ್. ಮುಂದಕ್ಕೆ ಅವೇನೋ ಇದ್ರೆ ದಾಖಲಾತಿ ಮುಖಂಡು ಮಾಡಲಿ ಅಂತ ನಾವು ಕೇಳಿದ್ವಿ. ಹಂಗೆ ಮಾಡ್ತಾರೆ ಅಂದರೆ ನಾವು ಹಂಗೆ ಮಾಡ್ತೀವಿ. ಇನ್ನೇನು ಬಾಳೆಹಣ್ಣು ಮಾತಾಡೋಂಗಿಲ್ಲ, ತಮಾಜಣ್ಣು ಮಾತಾಡೋಂಗಿಲ್ಲ. ಇವ್ರು ಹೇಳೋ ಸುಳ್ಳಿಗೆಲ್ಲ ಅವ್ರೇನು ಉತ್ತರ ಕೊಡೋದು ಬೇಡ, ನಾವೇ ಉತ್ತರ ಕೊಡ್ತೀವಿ ಇನ್ಮೇಲೆ. ಇನ್ನೇನು ಬಾಳೆಹಣ್ಣ ತಮಾಜಣ್ಣು ಏನೇನು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ದಾಖಲಾತಿ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಅದು ತೂಕ ಅಂತ ಹೇಳ್ತೀವಿ ಅಷ್ಟೇ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.